ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಗುರುವಾರದ ಲಾಗ್ ಆಗಿರುತ್ತೆ. ಗುರುವಾರ ನಾವು ಹಾಗೆ ಸುಮ್ಮನೆ ಮನೇಲಿದ್ದು ಅಂದರೆ ಯಾಕೋ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತೆ. ನನಗೆ ಈ ವೀಕ್ ಫುಲ್ ಯಾಕೋ ತುಂಬ ಕಿರಿಕಿರಿ, ಎಷ್ಟು ಡಿಪ್ರೆಷನ್ ಆಗಿಬಿಟ್ಟಿದೆ ಅಂತಂದರೆ ಒಂಥರ. ಅದರ ಡಿಪ್ರೆಷನ್ ಅಂತ ಹೇಳೋಕ್ಕಾಗಲ್ಲ, ತುಂಬ ಟೈರ್ಡ್ನೆಸ್ ಫೀಲ್ ಆಯ್ತಾಯಿತ್ತು. ಅದಕ್ಕೆ ಅಕ್ಕನ ಮಗಳು ಊರಿಗೆ ಬಂದಿದ್ದಲ್ವ, ಅವಳ ಕರ್ಕೊಂಡು ಗುರುವಾರ ಆಗಿತ್ತಲ್ಲ, ಹೇಗಿದೆ ಮನೆಯಲ್ಲೆಲ್ಲ ಸ್ನಾನ ಪೂಜೆ ಎಲ್ಲ ಆಗಿತ್ತು. ಅದಕ್ಕೆ ಬಾ ಹೋಗ್ಬರೋಣ ಟೆಂಪಲ್ಗೆ ಅಂತ ನಾನು ಅವಳನ್ನ ಕರ್ಕೊಂಡು ಹೋಗಿದ್ದೆ. ನಾನಿಲ್ಲಿ ಹಾಗೆ ವ್ಯೂಸ್ ತೋರಿಸ್ತಾ ಇದ್ದೀನಿ, ಸುತ್ತಮುತ್ತ ವ್ಯೂಸ್ ಹೇಗಿದೆ ಅಂತ ಅಂದ್ಬಿಟ್ಟು. ಇದು ನಮ್ಮ ಕುಶಾಲನಗರದಂತಹ ಟೆಂಪಲ್ ಇದು. ಹಾಗೆ ಹೋಗಿದ್ವಲ್ವ, ಒಂದು ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಲಾಗ್ನ ನೋಡಿ, ಓಕೆನಾ?
ಲಾಗ್ ನೋಡ್ಕೊ ಬಂದರೆ ಅಲ್ವಾ, ಅದಾಗಿತ್ತು ಒಂದು ಟೆಂಪಲ್ಗೆಲ್ಲ ಹೋಗಿದ್ದು. ಮತ್ತಿದು ನನಗೆ ನನ್ನ ನೈಬರ್ಸ್ ಕಳಿಸ್ಕೊಟ್ಟಿದ್ದು ಅವರ ಕಡೆ ನಡೆದಂಥದ್ದು ಪ್ರೋಗ್ರಾಮ್ ಆಗಿತ್ತು, ತುಂಬ ಟೆಂಪಲ್ದು. ಅದಕ್ಕೆ ನಾನು ಅದರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದ್ದೀನಿ. ಸಾರಿ, ನನಗೆ ಈಗ ಟೈಮ್ ಸಿಗ್ತಾಯಿಲ್ಲ. ನನಗೇನೋ ನನ್ನದೇ ಒಂದು ಪರ್ಸ್ನಲ್ ವಿಷಯದಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನಗೆ ವೀಡಿಯೋಸ್ ಮಾಡೋಕ್ಕೆ ಹೋಗ್ತಾರೆ, ಮತ್ತು ವೀಡಿಯೋಸ್ ಮಾಡಿದ್ರೆ ನನಗೆ ಎಡಿಟ್ ಮಾಡ್ಕೊಂಡು ಶೇರ್ ಮಾಡೋದಕ್ಕೂ ಆಗ್ತಾಯಿಲ್ಲ. ಬಟ್ ಇನ್ನೊಂದು ಅಂತಂದರೆ, ನಾನು ಇನ್ನೊಂದು ಏನು ಹೇಳ್ತಿದ್ದೀನಿ ಅಂತ, ನನಗೆ ಟೈಮ್ ಅಂದರೆ ಒಂದು ಸ್ವಲ್ಪನೂ ಸಿಗ್ತಾಯಿಲ್ಲ. ನಾನು ಏನೋ ಅಂದ್ಕೊಂಡು ಮತ್ತೆ ಯೂಟ್ಯೂಬ್ನ ರೀಸ್ಟಾರ್ಟ್ ಮಾಡಿಕೊಂಡೆ, ನನಗೆ ಅದನ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ಆಯ್ತಾಯಿಲ್ಲ. ಮತ್ತು ಇನ್ನೊಂದು, ನನ್ನದು ವ್ಯೂಸ್ ರೀಚ್ ಆಯ್ತಾಯಿಲ್ಲ. ಬಟ್ ಓಕೆ, ನೋ ಪ್ರಾಬ್ಲಮ್. ನಾನು ಎಫೆಕ್ಟ್ ಆಗ್ತಾ ವರ್ಕ್ ಮಾಡಿದ್ರೆ ಒಂದಲ್ಲ ಒಂದು ದಿನ ರೀಚ್ ಆಗುತ್ತೆ ಅಂತ ಒಂದು ಅಂದ್ಕೊಂಡಿದ್ದೀನಿ. ಭಾವನೆ ಸಹ ನನ್ನಲ್ಲಿ ಇದೆ, ನನ್ನ ಛಲನೂ ಸಹ ಇದೆ. ನಾನು ಏನಕ್ಕೆ ಇದು ಮತ್ತೆ ಬಂದೆ ಅಂತಲೂ ನಾನು ಒಂದೆಲ್ಲೂ ನಾನು ಹೇಳ್ಕೊಂಡಿಲ್ಲ, ನಾನು ಏನಕ್ಕೆ ಮತ್ತೆ ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಬಟ್ ರೀಸ್ಟಾರ್ಟ್ ಅಂತೂ ಮಾಡಿದ್ದೀನಿ, ಮಾಡ್ತಾನೂ ಹೋಗ್ತೀನಿ. ಅದು ವ್ಯೂಸ್ ಎಷ್ಟು ಬರುತ್ತೆ ಅಷ್ಟು ಬರಲಿ, ನನ್ನ ಕಡೆಯಿಂದ ನಾನು ಪ್ರಯತ್ನ ಪಡ್ತಾ ಹೋಗ್ತೀನಿ, ಅದಂತೂ ಸತ್ಯ. ನಾನು ನೆಕ್ಸ್ಟ್ ನಿಮ್ಗೆ ಇನ್ನೊಂದೆಲ್ಲ ಹೇಳಿದ್ದೆ, ನಾನು ಹೇಳ್ತಾ ಇದ್ದೀನಿ, ಸುಮಾರು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನಾನು ಯಾವ ಥರ ಲೈಫ್ನ ಲೀಡ್ ಮಾಡ್ಬೋದು, ಮತ್ತು ಮನೇಲಿ ಕೂತ್ಕೊಂಡು ಯಾವ ಥರ ವರ್ಕೆಲ್ಲ ಮಾಡ್ಬೋದು, ಏನೇನೆಲ್ಲ ಬೆನಿಫಿಟ್ಸ್ ಇದೆ, ಮತ್ತು ಯಾವ ಥರ ಸಿಂಗಲ್ ಪೇರೆಂಟ್ಸ್ಗಳು ಯಾವ ಥರ ಲೈಫ್ನ ಲೀಡ್ ಮಾಡ್ಬೋದು, ನಮ್ಮ ಜೊತೆ ಯಾರಿಲ್ಲ ಅಂತಂದರೆ ನಮ್ಮ ಕೈಲಿ ನಾವು ಹೇಗೆ ನಮ್ಮ ಫ್ಯೂಚರ್ನ ಮುಂದೆ ಹೋಗಿಸ್ಕೊಂಡು ಹೋಗ್ಬೋದು ಅಂತ ತುಂಬ ಹಲವಾರುಗಳಿದೆ. ನಾನು ಹೇಳ್ತೀನಿ, ಬಟ್ ನಂಗೆ ಸ್ವಲ್ಪ ಟೈಮ್ ಬೇಕು. ನನಗೆ ಸಮಯದ ಅಭಾವ ನನಗೆ ತುಂಬಾ ಕಮ್ಮಿ ಅಂತ ಹೇಳ್ಕೊತೀನಿ. ಮನೆ, ಮಕ್ಕಳು, ನನ್ನ ಪರ್ಸ್ನಲ್ ಲೈಫು, ನಾನು ಇದೆಲ್ಲ ನೋಡ್ತಾ ಹೋದಾಗ ನಂಗೆ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ. ಐ ಹೋಪ್ ನೀವು ಅರ್ಥ ಮಾಡ್ಕೊತ ಅನ್ಕೋತೀನಿ. ಏನು ಗೊತ್ತಾ, ನಮಗೆ ಈ ವಿಡಿಯೋ ಏನಾದರೂ ನಿಮಗೆ ರೀಚ್ ಆಗಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಹೊಸ ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಫ್ರೆಂಡ್ಸ್.